ಮೀಸಲಾತಿ ಸಹಿತ ಸಿಕ್ಕಿಲ್ಲ ಸರ್, ಈಗಿನ ಸರ್ಕಾರ ಕೊಟ್ಟಿಲ್ಲ. ಆದರೆ ಏನಂದರೆ ನಾವು ಶಾಲೆ ಕಲಿಯಿಲ್ಲ, ನಮ್ಮ ಮಕ್ಕಳು ಕಲಿಬೇಕಂತ ನಮ್ಗೆ ತುಂಬ ಆಸೆ ಇದೆ ಸರ್. ಈಗ ಆಲ್ರೆಡಿ ಕೆಲವೊಂದು ಜನ ನಮ್ಮ ಜನಾಂಗದಲ್ಲಿ ಇದೇ ಊರಲ್ಲಿ ಭಾಳ ಜನ ನೌಕರಿ ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ಗೌರ್ಮೆಂಟ್ ಶಾಲೆಯಿಂದ ಬಂದವರು, ನಾವು ಕಾನ್ವೆಂಟ್ನಲ್ಲಿ ಯಾರು ಕಲ್ತಿಲ್ಲ ಸರ್. ಈಗಿನ ಕಾನ್ವೆಂಟ್ ಕಲಿಸ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಬೇಕು ಸರ್. ನಾವು ಊಟಕ್ಕೆ ಒಂದು ದಿವ್ಸಕ್ಕೆ ಹೋಗ್ಬೇಕಂದ್ರೆ ಕಷ್ಟ ಇದೆ ಸರ್. ನೀವು ಒಂದು ಸಾರಿ ನಮ್ಮ ಸಿದ್ದೇಶ್ವರ ನಗರ ಅಂತ ಇದೆ ಸರ್, ಸೋಮೇಶ್ವರ ಗುಡಿ ಹಿಂದ್ಗಡೆ ಬೆಲ್ಲದ ನಗರ ಬಾಜು ಸರ್, ಅಲ್ಲಿ ಬಂದು ನೀವು ನೋಡ್ಬೋದು ಸರ್. ನೀವು ಒಂದು ಸಾರಿ ಬಂದು ಗುಡಿಸಲು ಸಹಿತ ಈಗಲೂ ಇದಾವೆ ಸರ್. ಒಂದು ಹೊತ್ತು ಊಟ ಸಿಗ್ತದೆ ಸರ್ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಊಟ ಸಿಗ್ತದೆ ಅಂತ ಸಣ್ಣ ಸಣ್ಣ ಹುಡುಗರು ಸರ್ ಅಂಗನವಾಡಿಗೆ ಹೋಗಿ ತಟ್ಟೆ ಇಟ್ಕೊಂಡು ಬರ್ತಾರೆ ಸರ್ ಅಲ್ಲಿ ಊಟಕ್ಕೋಸ್ಕರ ಸರ್. ಆ ಊಟ ಇದೆ ಅಂತ ಆದರೂ ಶಾಲೆಗೆ ಬರ್ತಾ ಇದ್ದಾರೆ. ಆ ಶಾಲೆ ಮುಚ್ಚಿಬಿಟ್ರೆ ನಾವು ಎಲ್ಲಿ ಹೋಗ್ಬೋದು ಸರ್? ದಯವಿಟ್ಟು ಸರ್ ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ. ಸರ್ಕಾರ ಅಂದ್ರೆ ನಮ್ಗೆ ತಂದೆ ತಾಯಿ ಇದ್ದಂಗೆ. ಆ ತಂದೆ ತಾಯಿ ನಾವು ಇಲ್ಲ, ನಮ್ಗೆ ಯಾರೂ ಇಲ್ಲ. ಸರ್ಕಾರನೇ ತಂದೆ ತಾಯಿ. ಸರ್ಕಾರದವರೇ ನಮ್ಮನ್ನು ಸಾಯಿಸ್ತಾ ಇದ್ದಾರೆ ಅಂದರೆ ನಾವು ಯಾರನ್ನು ಕೇಳ್ಬೇಕು ಸರ್? ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ಸರ್. ಧನ್ಯವಾದ.